ರಸ್ತೆಗಳಲ್ಲಿ ಅಪಘಾತ ಸಂಭವಿಸಿದಾಗ ತುರ್ತಾಗಿ ಬರುವಂತ ಆಂಬ್ಯುಲೆನ್ಸ್ಗಳು ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸಿ ಜೀವ ರಕ್ಷಣೆ ಮಾಡ್ತವೆ. ಆದ್ರೆ ಆಳ ಸಮುದ್ರದಲ್ಲಿ ಏನಾದ್ರೂ ಅಪಘಾತಗಳು ಅವಘಡಗಳು ಸಂಭವಿಸಿದ್ರೆ ಏನಾಗಬೇಕು ಪರಿಸ್ಥಿತಿ ಅನ್ನೋದನ್ನ ಯೋಚನೆ ಮಾಡಬೇಕು. ಆದ್ರೆ ಮಂಗಳೂರಿನಲ್ಲಿ ಈಗ ಬೋಟ್ ಆಂಬ್ಯುಲೆನ್ಸ್ ಸರ್ವಿಸ್ ಆರಂಭವಾಗಿದೆ. ಇದು ದೇಶದ ಪ್ರಥಮ ಆಂಬ್ಯುಲೆನ್ಸ್ ಅಂತಾನೆ, ಬೋಟ್ ಆಂಬ್ಯುಲೆನ್ಸ್ ಅಂತಾನೆ ಹೇಳ್ಬೋದು. ಸಮುದ್ರದಲ್ಲಿ ಕಾರ್ಯಾಚರಣೆ ನಡೆಸುವಂತಹ ಆಂಬ್ಯುಲೆನ್ಸ್ ಇದು. ನಾನೀಗ ಅದೇ ಒಂದು ಆಂಬ್ಯುಲೆನ್ಸ್ ಅಲ್ಲಿ ಇದ್ದೀನಿ. ನೀವು ನೋಡಬಹುದು ಈ ಬೋಟ್ ಆಂಬ್ಯುಲೆನ್ಸ್ ಈ ಉಳ್ಳಾಲವನ್ನ ಕೇಂದ್ರೀಕರಿಸಿ ನಡೆಸಲಾಗ್ತಾ ಇದೆ. ಹಲವಾರು ವರ್ಷಗಳಿಂದ ಸರ್ಕಾರದ ಮುಂದೆ ಮೀನುಗಾರರು ಬೇಡಿಕೆಗಳನ್ನ ಇಡ್ತಾ ಇದ್ರು. ಯಾಕಂದ್ರೆ ಆಳ ಸಮುದ್ರದಲ್ಲಿ ಹಲವಾರು ಅಪಘಾತಗಳು ಅವಘಡಗಳು ಸಂಭವಿಸುತ್ತವೆ. ಕೆಲವು ಸಲ ಮೀನುಗಾರರು ಅನಾರೋಗ್ಯಕ್ಕೆ ಈಡಾಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಂದ ಆಳ ಸಮುದ್ರದಿಂದ ಈ ಮೇನ್ಲ್ಯಾಂಡ್ ಅಂದ್ರೆ ಈ ಕಡೆ ಬರಬೇಕಾದ್ರೆ, ಸಿಟಿಗೆ ಬರಬೇಕಾದ್ರೆ ತುಂಬಾ ಹೊತ್ತು ಕಳೆದು ಹೋಗುತ್ತೆ. ಹಲವಾರು ಮೀನುಗಾರರು ಜೀವ ಕಳ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಲವಾರು ಬಾರಿ ಎಲ್ಲಾ ಸರ್ಕಾರ ಒಟ್ಟಿಗೆ ಈ ಮೀನುಗಾರರು ಈ ಬೇಡಿಕೆಯನ್ನು ಇಟ್ಟಿದ್ರು. ಆದ್ರೆ ಈವರೆಗೂ ಯಾವುದೇ ಸರ್ಕಾರ ಬೇಡಿಕೆಯನ್ನ ಈಡೇರಿಸಲಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ನಾಡದೋಣಿ ಮೀನುಗಾರರ ಸಂಘ ಹಾಗೆ ಗಿಲ್ನೆಟ್ ಮೀನುಗಾರರ ಸಂಘ ಜಂಟಿ ಆಶ್ರಯದಲ್ಲಿ ಈ ಒಂದು ಬೋಟ್ ಆಂಬ್ಯುಲೆನ್ಸ್ ಅನ್ನ ಆರಂಭ ಮಾಡಲಾಗಿದೆ. ನೀವು ನೋಡಬಹುದು ಈ ಬೋಟ್ ಆಂಬ್ಯುಲೆನ್ಸ್ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು 30 ಜನರನ್ನ ಕೊಂಡು ಹೋಗುವಂತ ಕೆಪಾಸಿಟಿ ಇರುವಂತಹ ಬೋಟ್ ಆಂಬ್ಯುಲೆನ್ಸ್ ಇದು. ಈ ಬೋಟ್ ಆಂಬ್ಯುಲೆನ್ಸ್ ಅಲ್ಲಿ ಎಲ್ಲಾ ರೀತಿಯ ಎಲ್ಲ ಸಲಕರಣೆಗಳನ್ನ ಇದರಲ್ಲಿ ಇಡಲಾಗಿದೆ. ಯಾವುದೇ ಅವಘಡಗಳು ಸಂದರ್ಭದಲ್ಲಿ ಈ ಒಂದು ಬೋಟ್ ಆಂಬ್ಯುಲೆನ್ಸ್ ಸರ್ವಿಸ್ಗೆ ಕಾಲ್ ಮಾಡಿದ್ರೆ ತುರ್ತಾಗಿ ಕಾರ್ಯಾಚರಣೆಗೆ ಇಳಿಯುತ್ತೆ ಈ ಬೋಟ್ ಆಂಬ್ಯುಲೆನ್ಸ್. ಈ ಬೋಟ್ ಆಂಬ್ಯುಲೆನ್ಸ್ ನಲ್ಲಿ ಎಲ್ಲಾ ರೀತಿಯ ಸಲಕರಣೆಗಳನ್ನ, ಏನೆಲ್ಲ ಜೀವರಕ್ಷಕ ಸಲಕರಣೆಗಳು ಬೇಕು ಎಲ್ಲವನ್ನ ಇದರಲ್ಲಿ ಅಳವಡಿಸಲಾಗಿದೆ. ಒಂದು ಈ ವೈದ್ಯಕೀಯ ಉಪಕರಣಗಳು ಪ್ರತಿಯೊಂದನ್ನು ಇದರಲ್ಲಿ ಇಡಲಾಗಿರುವಂತದ್ದು. ಫಸ್ಟ್ ಏಡ್ ಬಾಕ್ಸ್, ಏನೆಲ್ಲ ಔಷಧಿಗಳು ಬೇಕು, ಒಂದು ಯಾರಾದ್ರೂ ಅಪಘಾತಗಳು ಸಂಭವಿಸಿದಾಗ ಅಥವಾ ಅನಾರೋಗ್ಯಕ್ಕೆ ಈಡಾಗದಾಗ ಏನೆಲ್ಲ ಬೇಕು ಅದೆಲ್ಲ ಔಷಧಿಗಳನ್ನ ಈ ಒಂದು ಬೋಟ್ ಆಂಬ್ಯುಲೆನ್ಸ್ ನಲ್ಲಿ ಇಡಲಾಗಿರುವಂತಹ ಸ್ಟ್ರಕ್ಚರ್ ಕೂಡ ಇದೆ. ಏನಾದ್ರೂ ಗಾಯಾಳುಗಳನ್ನ ಒಂದು ಬೋಟ್ ನಿಂದ ಇನ್ನೊಂದು ಬೋಟ್ಗೆ ಕೊಂಡು ಹೋಗಬೇಕಾದ್ರೆ ಅಥವಾ ಎತ್ಕೊಂಡು ಬರಬೇಕು ಅಥವಾ ಇಲ್ಲಿ ಸಿಟಿಗೆ ಬಂದ ನಂತರ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಬೇಕಾದ್ರೆ ಈ ಒಂದು ಸ್ಟ್ರಕ್ಚರ್ ಅನ್ನ ಇಡಲಾಗಿದೆ. ಹಾಗೆಯೇ ವೈದ್ಯಕೀಯ ಉಪಕರಣಗಳು ಕೂಡ ಇದೆ. ಆಕ್ಸಿಜನ್ ಸಿಲಿಂಡರ್ ಕೂಡ ಇದರಲ್ಲಿ ಇರುವಂತದ್ದು. ಆಕ್ಸಿಜನ್ ಮಾಸ್ಕ್, ಆಕ್ಸಿಜನ್ ಸಿಲಿಂಡರ್ ಕೂಡ ಇಡಲಾಗಿದೆ. ಮತ್ತೆ ನೀರಿನ ವ್ಯವಸ್ಥೆ ಇದೆ. ಹಾಗೇನೆ ಲೈಫ್ ಜಾಕೆಟ್ ಅನ್ನ ಕೂಡ ಇದರಲ್ಲಿ ಇಡಲಾಗಿರುವಂತದ್ದು. ಮತ್ತೆ ನುರಿತ ಸಿಬ್ಬಂದಿಗಳನ್ನ ಈ ಒಂದು ಬೋಟ್ ಆಂಬ್ಯುಲೆನ್ಸ್ ನಲ್ಲಿ ಇಡಲಾಗಿರುವಂತದ್ದು. ಅಂದ್ರೆ ಇಬ್ರು ಕ್ಯಾಪ್ಟನ್ ಗಳಿರ್ತಾರೆ, ಹಾಗೇನೆ ಒಬ್ರು ವೈದ್ಯಕೀಯ ಸಿಬ್ಬಂದಿ ಕೂಡ ಇರ್ತಾರೆ. ಈಗಾಗಲೇ ಅವರು ಕೆಎಂಸಿ ಡಾಕ್ಟರ್ಗಳಿಂದ, ಕೆಎಂಸಿ ಸಿಬ್ಬಂದಿಗಳಿಂದ ಈಗಾಗಲೇ ಟ್ರೈನ್ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಮಂಗಳೂರು ಸೇರಿದಂತೆ ಅಥವಾ ಉಡುಪಿ ಕಡೆ ಏನಾದ್ರೂ ಅವಘಡಗಳು ಸಂಭವಿಸಿದ್ರೆ, ಆಳ ಸಮುದ್ರದಲ್ಲಿ ಏನಾದ್ರೂ ಅವಘಡಗಳು ಸಂಭವಿಸಿದ್ರೆ, ಯಾರಿಗಾದ್ರೂ ಮೀನುಗಾರರು ಅನಾರೋಗ್ಯಕ್ಕೆ ಈಡಾದ್ರೆ ಈ ಒಂದು ಬೋಟ್ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದ್ರೆ ಇವರು ತುರ್ತಾಗಿ ಸ್ಪಂದನೆ ಮಾಡ್ತಾರೆ. ಆಳ ಸಮುದ್ರಕ್ಕೆ ಹೋಗಿ ಗಾಯಾಳುಗಳನ್ನ ಅಥವಾ ಈ ಅನಾರೋಗ್ಯಕ್ಕೀಡಾಗಿರುವಂತಹ ಮೀನುಗಾರರನ್ನ ತುರ್ತಾಗಿ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಸಿಟಿಯಲ್ಲಿರುವಂತಹ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಿ ಆಸ್ಪತ್ರೆಗೆ ದಾಖಲೆ ಜೀವ ರಕ್ಷಣೆ ಮಾಡಲಿಕ್ಕೆ ಈಗಾಗಲೇ ಈ ಒಂದು ಕಾರ್ಯಾಚರಣೆ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಮೀನುಗಾರರ ರಕ್ಷಣೆಗೆ ಸರ್ಕಾರ ಮುಂದೆ ಬರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಮೀನುಗಾರರ ಸಂಘದವರೇ ಈ ಒಂದು ಬೋಟ್ ಆಂಬ್ಯುಲೆನ್ಸ್ ಅನ್ನ ತಮ್ಮ ರಕ್ಷಣೆಗೆ ಇಟ್ಕೊಂಡಿರುವಂತದ್ದು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕೆ ನ್ಯೂಸ್ ಇರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು.